ರಸ್ತೆಯಲ್ಲಿ ಒಂದು ಆ, ಖುಲ್ಲ ಇರೋ ಒಂದು ಅಗ್ರಿಕಲ್ಚರಲ್ ಪ್ರಾಪರ್ಟಿ ನಡುವೆ ಒಂದು ಮೃತದೇಹ ನಮಗೆ ಕಂಡು ಬಂದಿರುತ್ತೆ. ಅದನ್ನು ನಾವು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಕತ್ತಿನ ಭಾಗದಲ್ಲಿ ಒಂದು ಸ್ಟ್ಯಾಬಿಂಗ್ ಇಂಜರಿ ನಮಗೆ ಕಾಣಿಸಿದ ರೀತಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸೀನಿಯರ್ ಕ್ರೈಮ್ ಆಫೀಸರ್ಸ್ ಬಂದು ಚೆಕ್ ಮಾಡಲಾಗಿದ್ದು, ಇದು ಮೇಲ್ನೋಟಕ್ಕೆ ಯಾರೋ ಬಂದು ಮಾಡ್ದಂಗೆ ನಮಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಬೇಸಿಸ್ ಮೇಲೆ ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಇವಾಗ ತೊಗೊತಾ ಇದ್ದೀವಿ. ಹುಡುಗ ಹೆಸರು ಬಂದು ಫರೂಕ್ ಅಂತ ಹೇಳಿ, ವಯಸ್ಸು 24 ವರ್ಷ. ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಈ ಸಮಯದಲ್ಲಿ ಏನಿದೆ ಮೋಟಿವ್ ಮತ್ತು ಆ್ಯಂಗಲ್ ಅಂತ ಹೇಳಿ ನಾವು ಫ್ಯಾಮಿಲಿಯವ್ರಿಗೆ ಕೇಳಿದ್ದೀವಿ. ಅದು ಇನ್ವೆಸ್ಟಿಗೇಷನ್ ಪರ್ಪಸಸ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆರೋಪಿಯನ್ನು ಬಂಧ ಮಾಡ್ತೀವಿ. ರಸ್ತೆಯಲ್ಲಿ ಒಂದು ಖುಲ್ಲ ಇರೋ ಒಂದು ಅಗ್ರಿಕಲ್ಚರಲ್ ಪ್ರಾಪರ್ಟಿ ನಡುವೆ ಒಂದು ಮೃತದೇಹ ನಮಗೆ ಕಂಡು ಬಂದಿರುತ್ತೆ. ಅದನ್ನು ನಾವು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಕತ್ತಿನ ಭಾಗದಲ್ಲಿ ಒಂದು ಸ್ಟ್ಯಾಬಿಂಗ್ ಇಂಜರಿ ನಮಗೆ ಕಾಣಿಸಿದ ರೀತಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸೀನಿಯರ್ ಕ್ರೈಮ್ ಆಫೀಸರ್ಸ್ ಬಂದು ಚೆಕ್ ಮಾಡಲಾಗಿದ್ದು, ಇದು ಮೇಲ್ನೋಟಕ್ಕೆ ಯಾರೋ ಬಂದು ಮಾಡ್ದಂಗೆ ನಮಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಬೇಸಿಸ್ ಮೇಲೆ ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಇವಾಗ ತೊಗೊತಾ ಇದ್ದೀವಿ. ಹುಡುಗ ಹೆಸರು ಬಂದು ಫರೂಕ್ ಅಂತ ಹೇಳಿ, ವಯಸ್ಸು 24 ವರ್ಷ. ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಈ ಸಮಯದಲ್ಲಿ ಏನಿದೆ ಮೋಟಿವ್ ಮತ್ತು ಆ್ಯಂಗಲ್ ಅಂತ ಹೇಳಿ ನಾವು ಫ್ಯಾಮಿಲಿಯವ್ರಿಗೆ ಕೇಳಿದ್ದೀವಿ. ಅದು ಇನ್ವೆಸ್ಟಿಗೇಷನ್ ಪರ್ಪಸಸ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆರೋಪಿಯನ್ನು